ತುಳಸಿ ಗಿಡ ಪದೇ ಪದೇ ಒಣಗ್ತಿದೆಯಾ? ಯಾವುದರ ಸಂಕೇತ? ದಯವಿಟ್ಟು ಎಚ್ಚರ ವಹಿಸಿ. ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತದೆ. ತುಳಸಿ ಗಿಡವನ್ನು ದೇವಿ ಲಕ್ಷ್ಮಿ ಎಂದೇ ಭಾವಿಸಿ ಪೂಜಿಸಲಾಗುತ್ತದೆ. ಮಹಿಳೆಯರು ಪ್ರತಿದಿನ ತುಳಸಿ ಪೂಜೆ ಮಾಡುತ್ತಾರೆ. ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಪ್ರವೇಶ ಮಾಡುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೆ ಕೆಲವು ಮನೆಗಳಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗುತ್ತದೆ. ಬೇರೆ ಗಿಡಗಳನ್ನು ಒಣಗಿದರೆ ಅಷ್ಟೊಂದು ಬೇಸರ ಆಗೋದಿಲ್ಲ. ಆದರೆ ತುಳಸಿ ಗಿಡಗಳು ಒಣಗಿದರೆ ಆತಂಕ ಶುರುವಾಗುತ್ತದೆ. ಪವಿತ್ರವಾಗಿರುವ ದೇವರ ಸ್ವರೂಪವೇ ಆಗಿರುವ ತುಳಸಿ ಗಿಡ ಒಣಗಿದರೆ ಮನೆಗೆ ಏನೋ ಅಪಾಯ ಆಗುತ್ತದೆ ಎಂದೇ ಬಹುತೇಕರು ಭಾವಿಸುತ್ತಾರೆ. ಸಮೃದ್ಧಿ, ಸಂತೋಷ, ಸಕಾರಾತ್ಮಕತೆಯ ಪವಿತ್ರವಾಗಿರುವ ತುಳಸಿ ಗಿಡ ಒಣಗಿದರೆ ನಿಜಕ್ಕೂ ಮನೆಗೆ ಅಪಾಯವೇ ಅಥವಾ ಅಪಶಕುನವೇ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದ್ದರೆ ಅದರ ಅರ್ಥ ಯಾರದೋ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದಿದೆ ಎಂದು ಅರ್ಥ. ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಹಾಗೆ ಪಿತೃದೋಷವನ್ನು ಸೂಚಿಸುತ್ತದೆ. ತುಳಸಿ ಗಿಡ ಒಣಗುತ್ತಿದ್ದಂತೆ ಅದನ್ನು ತೆಗೆಯಬೇಕು, ಹಾಗೆ ಬಿಡಬಾರದು. ಇದು ನಕಾರಾತ್ಮಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇನ್ನು ಒಣಗಿದ ತುಳಸಿಯನ್ನು ಎಸೆಯಬಾರದು. ಅದರ ಬದಲು ಅದನ್ನು ಹತ್ತಿಯಲ್ಲಿ ಸುತ್ತಿ ಅವುಗಳನ್ನು ಪ್ರತಿನಿತ್ಯ ದೇವರ ಮನೆಯಲ್ಲಿ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪವಾಗಿ ಬೆಳಗಿಸಬೇಕು. ಹೀಗೆ ಮಾಡಿದರೆ ಸಕಾರಾತ್ಮಕತೆ ತುಂಬುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದ್ದರೆ ಭಯಪಡಬೇಡಿ. ಬದಲಿಗೆ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿದ್ದೀರಾ ಎಂದು ನೋಡಿಕೊಳ್ಳಿ. ಈ ಗಿಡವನ್ನು ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಹೀಗೆ ಇಟ್ಟಾಗ ಅದು ಸಮೃದ್ಧವಾಗಿ ಹಸಿರಾಗಿ ಬೆಳೆಯುತ್ತದೆ. ದಕ್ಷಿಣದಲ್ಲಿ ಇಡಬೇಡಿ. ದಕ್ಷಿಣದಲ್ಲಿ ಇಟ್ಟರೆ ಒಣಗುತ್ತದೆ. ಕೆಲವೊಮ್ಮೆ ನೀವು ಆರೈಕೆಯನ್ನು ಸರಿಯಾಗಿ ಮಾಡದಿದ್ದರೂ ತುಳಸಿ ಗಿಡ ಒಣಗಿರುತ್ತದೆ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.